ದಾಳಿ ಬಳಿಕ ಈಗ ಪಹಲ್ಗಾಮ್ ಹೇಗಿದೆ ಗೊತ್ತಾ? ಹಿಂದೂಗಳ ನರಮೇಧದ ಸ್ಥಳದಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಹಿಂದೂಗಳ ರಕ್ತ ಹರಿಸಿದ್ದ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ವರದಿ. ದಾಳಿ ಬಳಿಕ ಈಗ ಹೇಗಿದೆ ಪಹಲ್ಗಾಮ್ನ ಪರಿಸ್ಥಿತಿ? 26-28 ಜನ ಹಿಂದೂಗಳನ್ನ ಗುಂಡು ಹಾಕಿ ಸಾಯಿಸಿದಂತಹ ಹಿಂದೂಗಳ ರಕ್ತ ಹರಿಸಿದ್ದ ಸ್ಥಳ ಈಗ ಹೇಗಿದೆ? ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ರಿಪಬ್ಲಿಕ್ ಕನ್ನಡ ಈ ಸ್ಥಳದಿಂದ ನೇರ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದೆ. ನರಮೇಧದ ಸ್ಥಳದಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಯಾವ ರೀತಿ ಇದೆ ಅಂತ. ಈಗ ಅಲ್ಲಿ ಬಂದೋಬಸ್ತ್ ಇದೆ. ಈಗ ಅಲ್ಲಿ ಬಹುಶಃ ಮಿಲಿಟರಿ ಪಹರೆ ಇರುತ್ತೆ. ಒಂದು ಕಡೆ ಯೋಧರು ಜಮ್ಮು ಕಾಶ್ಮೀರದಲ್ಲಿ, ದಕ್ಷಿಣ ಕಾಶ್ಮೀರದಲ್ಲಿ ಮನೆ ಮನೆಗೆ ನುಗ್ಗಿ ಸರ್ಚಿಂಗ್ ಆಪರೇಷನ್ ಮಾಡ್ತಾ ಇದ್ದಾರೆ. ಭಯೋತ್ಪಾದಕರಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಮತ್ತೊಂದು ಕಡೆ ಪಹಲ್ಗಾಂವ್ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡ ಈ ಎಲ್ಲ ಸುದ್ದಿಗಳನ್ನ ಎಲ್ಲರಿಗಿಂತ ಮುಂಚೆ ನಿಮ್ಮ ಮುಂದೆ ತರ್ತಾ ಇದೆ. ಎಲ್ಲ ಹಂತಗಳಲ್ಲೂ ಕ್ರಮ ಕೈಗೊಳ್ಳುವಂಥದ್ದು ನಡೀತಾ ಇದೆ. ನೋಡಿ, ಪಹಲ್ಗಾಂವ್ ದಾಳಿಯ ನಂತರದಲ್ಲಿ ಸ್ಟ್ರಾಟಜಿಕ್ ಆಗಿ ಭಾರತ ಮೂವ್ ಮಾಡ್ತಾ ಇದೆ. ಸುಮ್ಮನೆ ಇಲ್ಲಿ ಒಂದು ಕಣ್ಣಿಗೆ ಮತ್ತೊಂದು ಕಣ್ಣು ಅನ್ನೋ ಅರ್ಥದಲ್ಲಿ ಮಾತ್ರ ಕಾರ್ಯಾಚರಣೆ ಮಾಡ್ತಾ ಇಲ್ಲ. ಬದಲಾಗಿ ಬಹಳ ಸ್ಟ್ರಾಟಜಿಕ್ ಆಗಿ ಇಡೀ ಘಟನೆಯನ್ನ ನೋಡಲಾಗ್ತಾ ಇದೆ. ರಾಜತಾಂತ್ರಿಕವಾಗಿ ಕೂಡ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ನಾವು ನದಿ ಒಪ್ಪಂದವನ್ನ ಹಾಲ್ಟ್ ಮಾಡೋದ್ರಿಂದ ಹಿಡಿದು ಅನೇಕ ಷೇರುಪೇಟೆ, ಪಾಕಿಸ್ತಾನದಲ್ಲಿ ಷೇರುಪೇಟೆ ಕುಸಿದು ಬೀಳುತ್ತೆ. ಆನಂತರ ರಾಜತಾಂತ್ರಿಕವಾಗಿ ಪಾಕಿಸ್ತಾನ ಎಚ್ಚೆತ್ತುಕೊಳ್ಳುತ್ತೆ. ಅನೇಕ ಸೌಲಭ್ಯಗಳನ್ನ ನಿಲ್ಲಿಸಲಾಗುತ್ತೆ. ರಷ್ಯಾ ಪಾಕಿಸ್ತಾನದಿಂದ ದೂರವನ್ನ ಕಾಯ್ದುಕೊಳ್ಳುತ್ತೆ, ಅಂತರವನ್ನ ಕಾಯ್ದುಕೊಳ್ಳುತ್ತೆ. ಹೀಗೆ ಅನೇಕ ಬೆಳವಣಿಗೆಗಳು ನಡೆದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಯಾವ ರೀತಿನಲ್ಲಿ ಸೇನಾ ಪಡೆಗಳು ಉಗ್ರರಿಗಾಗಿ ಕೂಂಬಿಂಗ್ ಆಪರೇಷನ್ ನಡೆಸ್ತಾ ಇದ್ದಾವೆ ಅಂತ. ಹೃದಯಹೀನವಾಗಿ ಯಾರಂದ್ರ ಅವರನ್ನ, ಸಾರ್ವಜನಿಕರನ್ನ ಕೊಲ್ಲುವಂತಹ ಕೆಲಸ ನಡೆದಿಲ್ಲ. ಬದಲಾಗಿ ಭಯೋತ್ಪಾದಕರು ಯಾರಿದ್ದಾರೆ ಅವರನ್ನೇ ಹುಡುಕಿ ಕೊಲ್ಲುವಂತಹ ಕೆಲಸ ಮತ್ತು ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ. ದಾಳಿ ಬಳಿಕ ಈಗ ಪಹಲ್ಗಾಮ್ ಹೇಗಿದೆ ಗೊತ್ತಾ? ಹಿಂದೂಗಳ ನರಮೇಧದ ಸ್ಥಳದಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಹಿಂದೂಗಳ ರಕ್ತ ಹರಿಸಿದ್ದ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ವರದಿ. ದಾಳಿ ಬಳಿಕ ಈಗ ಹೇಗಿದೆ ಪಹಲ್ಗಾಮ್ನ ಪರಿಸ್ಥಿತಿ? 26-28 ಜನ ಹಿಂದೂಗಳನ್ನ ಗುಂಡು ಹಾಕಿ ಸಾಯಿಸಿದಂತಹ ಹಿಂದೂಗಳ ರಕ್ತ ಹರಿಸಿದ್ದ ಸ್ಥಳ ಈಗ ಹೇಗಿದೆ? ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ರಿಪಬ್ಲಿಕ್ ಕನ್ನಡ ಈ ಸ್ಥಳದಿಂದ ನೇರ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದೆ. ನರಮೇಧದ ಸ್ಥಳದಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಯಾವ ರೀತಿ ಇದೆ ಅಂತ. ಈಗ ಅಲ್ಲಿ ಬಂದೋಬಸ್ತ್ ಇದೆ. ಈಗ ಅಲ್ಲಿ ಬಹುಶಃ ಮಿಲಿಟರಿ ಪಹರೆ ಇರುತ್ತೆ. ಒಂದು ಕಡೆ ಯೋಧರು ಜಮ್ಮು ಕಾಶ್ಮೀರದಲ್ಲಿ, ದಕ್ಷಿಣ ಕಾಶ್ಮೀರದಲ್ಲಿ ಮನೆ ಮನೆಗೆ ನುಗ್ಗಿ ಸರ್ಚಿಂಗ್ ಆಪರೇಷನ್ ಮಾಡ್ತಾ ಇದ್ದಾರೆ. ಭಯೋತ್ಪಾದಕರಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಮತ್ತೊಂದು ಕಡೆ ಪಹಲ್ಗಾಂವ್ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡ ಈ ಎಲ್ಲ ಸುದ್ದಿಗಳನ್ನ ಎಲ್ಲರಿಗಿಂತ ಮುಂಚೆ ನಿಮ್ಮ ಮುಂದೆ ತರ್ತಾ ಇದೆ. ಎಲ್ಲ ಹಂತಗಳಲ್ಲೂ ಕ್ರಮ ಕೈಗೊಳ್ಳುವಂಥದ್ದು ನಡೀತಾ ಇದೆ. ನೋಡಿ, ಪಹಲ್ಗಾಂವ್ ದಾಳಿಯ ನಂತರದಲ್ಲಿ ಸ್ಟ್ರಾಟಜಿಕ್ ಆಗಿ ಭಾರತ ಮೂವ್ ಮಾಡ್ತಾ ಇದೆ. ಸುಮ್ಮನೆ ಇಲ್ಲಿ ಒಂದು ಕಣ್ಣಿಗೆ ಮತ್ತೊಂದು ಕಣ್ಣು ಅನ್ನೋ ಅರ್ಥದಲ್ಲಿ ಮಾತ್ರ ಕಾರ್ಯಾಚರಣೆ ಮಾಡ್ತಾ ಇಲ್ಲ. ಬದಲಾಗಿ ಬಹಳ ಸ್ಟ್ರಾಟಜಿಕ್ ಆಗಿ ಇಡೀ ಘಟನೆಯನ್ನ ನೋಡಲಾಗ್ತಾ ಇದೆ. ರಾಜತಾಂತ್ರಿಕವಾಗಿ ಕೂಡ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ನಾವು ನದಿ ಒಪ್ಪಂದವನ್ನ ಹಾಲ್ಟ್ ಮಾಡೋದ್ರಿಂದ ಹಿಡಿದು ಅನೇಕ ಷೇರುಪೇಟೆ, ಪಾಕಿಸ್ತಾನದಲ್ಲಿ ಷೇರುಪೇಟೆ ಕುಸಿದು ಬೀಳುತ್ತೆ. ಆನಂತರ ರಾಜತಾಂತ್ರಿಕವಾಗಿ ಪಾಕಿಸ್ತಾನ ಎಚ್ಚೆತ್ತುಕೊಳ್ಳುತ್ತೆ. ಅನೇಕ ಸೌಲಭ್ಯಗಳನ್ನ ನಿಲ್ಲಿಸಲಾಗುತ್ತೆ. ರಷ್ಯಾ ಪಾಕಿಸ್ತಾನದಿಂದ ದೂರವನ್ನ ಕಾಯ್ದುಕೊಳ್ಳುತ್ತೆ, ಅಂತರವನ್ನ ಕಾಯ್ದುಕೊಳ್ಳುತ್ತೆ. ಹೀಗೆ ಅನೇಕ ಬೆಳವಣಿಗೆಗಳು ನಡೆದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಯಾವ ರೀತಿನಲ್ಲಿ ಸೇನಾ ಪಡೆಗಳು ಉಗ್ರರಿಗಾಗಿ ಕೂಂಬಿಂಗ್ ಆಪರೇಷನ್ ನಡೆಸ್ತಾ ಇದ್ದಾವೆ ಅಂತ. ಹೃದಯಹೀನವಾಗಿ ಯಾರಂದ್ರ ಅವರನ್ನ, ಸಾರ್ವಜನಿಕರನ್ನ ಕೊಲ್ಲುವಂತಹ ಕೆಲಸ ನಡೆದಿಲ್ಲ. ಬದಲಾಗಿ ಭಯೋತ್ಪಾದಕರು ಯಾರಿದ್ದಾರೆ ಅವರನ್ನೇ ಹುಡುಕಿ ಕೊಲ್ಲುವಂತಹ ಕೆಲಸ ಮತ್ತು ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ. ದಾಳಿ ಬಳಿಕ ಈಗ ಪಹಲ್ಗಾಮ್ ಹೇಗಿದೆ ಗೊತ್ತಾ? ಹಿಂದೂಗಳ ನರಮೇಧದ ಸ್ಥಳದಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಹಿಂದೂಗಳ ರಕ್ತ ಹರಿಸಿದ್ದ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ವರದಿ. ದಾಳಿ ಬಳಿಕ ಈಗ ಹೇಗಿದೆ ಪಹಲ್ಗಾಮ್ನ ಪರಿಸ್ಥಿತಿ? 26-28 ಜನ ಹಿಂದೂಗಳನ್ನ
ಗುಂಡು ಹಾಕಿ ಸಾಯಿಸಿದಂತಹ ಹಿಂದೂಗಳ ರಕ್ತ ಹರಿಸಿದ್ದ ಸ್ಥಳ ಈಗ ಹೇಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ರಿಪಬ್ಲಿಕ್ ಕನ್ನಡ ಈ ಸ್ಥಳದಿಂದ ನೇರ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದೆ. ಪ್ರಮೇಧದ ಸ್ಥಳದಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಯಾವ ರೀತಿ ಇದೆ ಅಂತ. ಈಗ ಅಲ್ಲಿ ಬಂದೋಬಸ್ತ್ ಇದೆ, ಈಗ ಅಲ್ಲಿ ಬಹುಶಃ ಮಿಲಿಟರಿ ಪಹರೆ ಇರುತ್ತೆ. ಒಂದು ಕಡೆ ಯೋಧರು ಜಮ್ಮು ಕಾಶ್ಮೀರದಲ್ಲಿ, ದಕ್ಷಿಣ ಕಾಶ್ಮೀರದಲ್ಲಿ ಮನೆ ಮನೆಗೆ ನುಗ್ಗಿ ಸರ್ಚಿಂಗ್ ಆಪರೇಷನ್ ಮಾಡ್ತಾ ಇದ್ದಾರೆ, ಭಯೋತ್ಪಾದಕರಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಮತ್ತೊಂದು ಕಡೆ ಪಹಲ್ಗಾಂವ್ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡ ಈ ಎಲ್ಲ ಸುದ್ದಿಗಳನ್ನ ಎಲ್ಲರಿಗಿಂತ ಮುಂಚೆ ನಿಮ್ಮ ಮುಂದೆ ತರ್ತಾ ಇದೆ. ಎಲ್ಲ ಹಂತಗಳಲ್ಲೂ ಕ್ರಮ ಕೈಗೊಳ್ಳುವಂಥದ್ದು ನಡೀತಾ ಇದೆ. ನೋಡಿ, ಪಹಲ್ಗಾಂವ್ ದಾಳಿಯ ನಂತರದಲ್ಲಿ ಸ್ಟ್ರಾಟಜಿಕ್ ಆಗಿ ಭಾರತ ಮೂವ್ ಮಾಡ್ತಾ ಇದೆ. ಸುಮ್ಮನೆ ಇಲ್ಲಿ ಒಂದು ಕಣ್ಣಿಗೆ ಮತ್ತೊಂದು ಕಣ್ಣು ಅನ್ನೋ ಅರ್ಥದಲ್ಲಿ ಮಾತ್ರ ಕಾರ್ಯಾಚರಣೆ ಮಾಡ್ತಾ ಇಲ್ಲ, ಬದಲಾಗಿ ಬಹಳ ಬಹಳ ಸ್ಟ್ರಾಟಜಿಕ್ ಆಗಿ ಇಡೀ ಘಟನೆಯನ್ನ ನೋಡಲಾಗ್ತಾ ಇದೆ. ರಾಜತಾಂತ್ರಿಕವಾಗಿ ಕೂಡ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ನಾವು ನದಿ ಒಪ್ಪಂದವನ್ನ ಹಾಲ್ಟ್ ಮಾಡೋದ್ರಿಂದ ಹಿಡಿದು ಅನೇಕ ಷೇರುಪೇಟೆ, ಪಾಕಿಸ್ತಾನದಲ್ಲಿ ಷೇರುಪೇಟೆ ಕುಸಿದು ಬೀಳುತ್ತೆ. ಆನಂತರ ರಾಜತಾಂತ್ರಿಕವಾಗಿ ಪಾಕಿಸ್ತಾನ ಎಚ್ಚೆತ್ತುಕೊಳ್ಳುತ್ತೆ. ಅನೇಕ ಸೌಲಭ್ಯಗಳನ್ನ ನಿಲ್ಲಿಸಲಾಗುತ್ತೆ. ರಷ್ಯಾ ಪಾಕಿಸ್ತಾನದಿಂದ ದೂರವನ್ನ ಕಾಯ್ದುಕೊಳ್ಳುತ್ತೆ, ಅಂತರವನ್ನ ಕಾಯ್ದುಕೊಳ್ಳುತ್ತೆ. ಹೀಗೆ ಅನೇಕ ಬೆಳವಣಿಗೆಗಳು ನಡೆದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಯಾವ ರೀತಿನಲ್ಲಿ ಸೇನಾ ಪಡೆಗಳು ಉಗ್ರರಿಗಾಗಿ ಕೂಂಬಿಂಗ್ ಆಪರೇಷನ್ ನಡೆಸ್ತಾ ಇದ್ದಾವೆ ಅಂತ. ಹೃದಯಹೀನವಾಗಿ ಯಾರಂದ್ರ ಅವರನ್ನ, ಸಾರ್ವಜನಿಕರನ್ನ ಕೊಲ್ಲುವಂತಹ ಕೆಲಸ ನಡೆದಿಲ್ಲ. ಬದಲಾಗಿ ಭಯೋತ್ಪಾದಕರು ಯಾರಿದ್ದಾರೆ ಅವರನ್ನೇ ಹುಡುಕಿ ಕೊಲ್ಲುವಂತಹ ಕೆಲಸ ಮತ್ತು ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ. ದಾಳಿ ಬಳಿಕ ಈಗ ಪಹಲ್ಗಾಂವ್ ಹೇಗಿದೆ ಗೊತ್ತಾ? ಹಿಂದೂಗಳ ನರಮೇಧದ ಸ್ಥಳದಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಹಿಂದೂಗಳ ರಕ್ತ ಹರಿಸಿದ್ದ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ವರದಿ. ದಾಳಿ ಬಳಿಕ ಈಗ ಹೇಗಿದೆ ಪಹಲ್ಗಾಂವ್ನ ಪರಿಸ್ಥಿತಿ? 26-28 ಜನ ಹಿಂದೂಗಳನ್ನ ಗುಂಡು ಹಾಕಿ ಸಾಯಿಸಿದಂತಹ ಹಿಂದೂಗಳ ರಕ್ತ ಹರಿಸಿದ್ದ ಸ್ಥಳ ಈಗ ಹೇಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ರಿಪಬ್ಲಿಕ್ ಕನ್ನಡ ಈ ಸ್ಥಳದಿಂದ ನೇರ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದೆ. ಪ್ರಮೇಧದ ಸ್ಥಳದಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಯಾವ ರೀತಿ ಇದೆ ಅಂತ. ಈಗ ಅಲ್ಲಿ ಬಂದೋಬಸ್ತ್ ಇದೆ, ಈಗ ಅಲ್ಲಿ ಬಹುಶಃ ಮಿಲಿಟರಿ ಪಹರೆ ಇರುತ್ತೆ. ಒಂದು ಕಡೆ ಯೋಧರು ಜಮ್ಮು ಕಾಶ್ಮೀರದಲ್ಲಿ, ದಕ್ಷಿಣ ಕಾಶ್ಮೀರದಲ್ಲಿ ಮನೆ ಮನೆಗೆ ನುಗ್ಗಿ ಸರ್ಚಿಂಗ್ ಆಪರೇಷನ್ ಮಾಡ್ತಾ ಇದ್ದಾರೆ, ಭಯೋತ್ಪಾದಕರಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಮತ್ತೊಂದು ಕಡೆ ಪಹಲ್ಗಾಂವ್ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡ ಈ ಎಲ್ಲ ಸುದ್ದಿಗಳನ್ನ ಎಲ್ಲರಿಗಿಂತ ಮುಂಚೆ ನಿಮ್ಮ ಮುಂದೆ ತರ್ತಾ ಇದೆ. ಎಲ್ಲ ಹಂತಗಳಲ್ಲೂ ಕ್ರಮ ಕೈಗೊಳ್ಳುವಂಥದ್ದು ನಡೀತಾ ಇದೆ. ನೋಡಿ, ಪಹಲ್ಗಾಂವ್ ದಾಳಿಯ ನಂತರದಲ್ಲಿ ಸ್ಟ್ರಾಟಜಿಕ್ ಆಗಿ ಭಾರತ ಮೂವ್ ಮಾಡ್ತಾ ಇದೆ. ಸುಮ್ಮನೆ ಇಲ್ಲಿ ಒಂದು ಕಣ್ಣಿಗೆ ಮತ್ತೊಂದು ಕಣ್ಣು ಅನ್ನೋ ಅರ್ಥದಲ್ಲಿ ಮಾತ್ರ ಕಾರ್ಯಾಚರಣೆ ಮಾಡ್ತಾ ಇಲ್ಲ, ಬದಲಾಗಿ ಬಹಳ ಬಹಳ ಸ್ಟ್ರಾಟಜಿಕ್ ಆಗಿ ಇಡೀ ಘಟನೆಯನ್ನ ನೋಡಲಾಗ್ತಾ ಇದೆ. ರಾಜತಾಂತ್ರಿಕವಾಗಿ ಕೂಡ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ನಾವು ನದಿ ಒಪ್ಪಂದವನ್ನ ಹಾಲ್ಟ್ ಮಾಡೋದ್ರಿಂದ ಹಿಡಿದು ಅನೇಕ ಷೇರುಪೇಟೆ, ಪಾಕಿಸ್ತಾನದಲ್ಲಿ ಷೇರುಪೇಟೆ ಕುಸಿದು ಬೀಳುತ್ತೆ. ಆನಂತರ ರಾಜತಾಂತ್ರಿಕವಾಗಿ ಪಾಕಿಸ್ತಾನ ಎಚ್ಚೆತ್ತುಕೊಳ್ಳುತ್ತೆ. ಅನೇಕ ಸೌಲಭ್ಯಗಳನ್ನ ನಿಲ್ಲಿಸಲಾಗುತ್ತೆ. ರಷ್ಯಾ ಪಾಕಿಸ್ತಾನದಿಂದ ದೂರವನ್ನ ಕಾಯ್ದುಕೊಳ್ಳುತ್ತೆ, ಅಂತರವನ್ನ ಕಾಯ್ದುಕೊಳ್ಳುತ್ತೆ. ಹೀಗೆ ಅನೇಕ ಬೆಳವಣಿಗೆಗಳು ನಡೆದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಯಾವ ರೀತಿನಲ್ಲಿ ಸೇನಾ ಪಡೆಗಳು ಉಗ್ರರಿಗಾಗಿ ಕೂಂಬಿಂಗ್ ಆಪರೇಷನ್ ನಡೆಸ್ತಾ ಇದ್ದಾವೆ ಅಂತ. ಹೃದಯಹೀನವಾಗಿ ಯಾರಂದ್ರ ಅವರನ್ನ, ಸಾರ್ವಜನಿಕರನ್ನ ಕೊಲ್ಲುವಂತಹ ಕೆಲಸ ನಡೆದಿಲ್ಲ. ಬದಲಾಗಿ ಭಯೋತ್ಪಾದಕರು ಯಾರಿದ್ದಾರೆ ಅವರನ್ನೇ ಹುಡುಕಿ ಕೊಲ್ಲುವಂತಹ ಕೆಲಸ ಮತ್ತು ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ